ಆಗ್ಯಾರೆ ಅಂತ ಚರ್ಚೆ ಭಾಳ ಆಗ್ತಾರೆ. ಅವರು ಪ್ರತಿ ದಿವಸ ಅವ್ರ ಅಧ್ಯಕ್ಷರಾಗವ್ರೆ. ಅವ್ರ ಅಧ್ಯಕ್ಷರ ಅವಧಿ ಇರೋ ಸಂದರ್ಭದಲ್ಲಿ ಒಬ್ಬರು ಜವಾಬ್ದಾರಿ ಸಚಿವರು ಕೂಡ ಆಗಿದ್ದಾರೆ ಈ ರಾಜ್ಯಕ್ಕೆ. ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕೆಲಸ ಮಾಡುವಾಗ ಅವರು ಕೆಲವು ಸಲಹೆ ಆಲೋಚನೆಗಳು ಪಕ್ಷದ ವಿಚಾರವಾಗಿ, ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ, ವಿಶೇಷವಾಗಿ ಬೆಂಗಳೂರು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾಯಿದೆ, ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆನೂ ಕೂಡ ಬೇಕು. ಆ ವಿಚಾರದಲ್ಲಿ ಅವಾಗಿಂದ ಅವಾಗ ರಾಜಕೀಯವಾಗೂ ಭೇಟಿ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಹೋಗ್ತಾ ಇರ್ತಾರೆ, ಬರ್ತಾರೆ. ಹೊಸ್ತೇನಲ್ಲ ಶಿವಕುಮಾರ್ ಸಾಹೇಬ್, ನಾನೇ 5 ವರ್ಷ ಸಿಎಂ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ. ನನಗೆ ಲಂಗು ಲಗಾಮ್ ಎರಡೂ ಹಾಕವ್ರೆ. ಯಾರೂ ಕೂಡ ನಾನು ಒಬ್ಬನೇ ಅಂತ ಅಲ್ಲ, ಯಾರೂ ಕೂಡ ಮಾಧ್ಯಮದ ಜೊತೆಲಿ ಈ ವಿಚಾರವನ್ನು ಹಂಚ್ಕೋಬೇಡ್ದು, ನೀವು ಶಿಸ್ತನ್ನು ಪಾಲನೆ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ನಾನು ಈ ವಿಚಾರ ಕೇಳೋ ನೀವು ಒಬ್ಬರು ಹೇಳ್ತೀರಿ ಸರ್. ನಿನ್ನೆ ಪರಮೇಶ್ವರ್ ಹೇಳ್ಯಾರ, ಮುನಿಯಪ್ಪ ಅವರು ಆಗಲಿ ಅಂತದ್ದು ಕೂಡ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರೆಲ್ಲ ದೊಡ್ಡವರು, ಅವರು ನಮ್ಮ ನಾಯಕರು. ಮುನಿಯಪ್ಪನವರು ನಮ್ಮ ನಾಯಕರು, ಪರಮೇಶ್ವರ್ ಸಾಹೇಬರು ನಮ್ಮ ನಾಯಕರು, ಮಹದೇವಪ್ಪನವರು ನಮ್ಮ ನಾಯಕರು. ನಾನು ನನ್ನ ಮಾತಿಗೆ ನಾನು ಯಾವತ್ತೂ ಕೂಡ ಬದ್ಧವಾಗಿರ್ತೀನಿ. ನಾನು ಹೇಳಿದ್ದೀನಿ, ನಾನು ಅದಕ್ಕೆ ಬದ್ಧವಾಗಿರ್ತೀನಿ. ಈ ಸಂದರ್ಭದಲ್ಲಿ ಸರ್ ಸಿಎಂ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಸಿಗುವಂತ ಎಲ್ರಿಗೂ ಆಸೆ ಇದೆ, ಎಲ್ಲರೂ ಹೇಳ್ತಾರೆ. ಅದಕ್ಕೆ ಯಾರಿಗೂ ನಾವೆಲ್ಲ ಕಡಿವಾಣ ಹಾಕೋಕ್ಕಾಗ್ತದ? ಯಾರ್ಯಾರು ಎಲ್ಲರೂ ಕೂಡ ಅವರೆಲ್ಲ ಸೀನಿಯರ್ಸ್, ಅವರೆಲ್ಲರೂ 7 ವರ್ಷ 7 ಸಲ 8 ಬಾರಿ ಅವರೆಲ್ಲ ಗೆದ್ದಿರೋರೆಲ್ಲರೂ ಆಕಾಂಕ್ಷಿಗಳು ಆಗಿರ್ತಾರೆ. ದೇಶಪಾಂಡೆ ಸಾಹೇಬರು ಕೇಳ್ತಾರೆ, ಎಂ ಬಿ ಪಾಟೀಲ್ ಸಾಹೇಬರು ಕೇಳ್ತಾರೆ, ಮಹದೇವಪ್ಪನವರು ಎಲ್ಲರೂ ಕೇಳ್ತದ್ದೇನೆ. ಇದೀಗ ನಮ್ಮ ಪಕ್ಷ ತಾನೇ ಕೇಳ್ತಾರೆ, ಬೇರೆ ಪಕ್ಷದವರನ್ನು ಕೇಳ್ತಾ ಇಲ್ಲ ತಾನೆ ಸರ್. ಅಂದರೆ ತಾವು MLA ಇದ್ರಿ ಸರ್. ಡಿ.ಕೆ. ಶಿವಕುಮಾರ್ ಅವರ ಸಿಎಂ ರೇಸ್ ವಿಚಾರ ಕೇಳಿ ಬಂದ ತಕ್ಷಣ ಯತೀಂದ್ರವರು ಒಂದು ಚೆಕ್ ಮೇಟ್ ಇರ್ತಾರೆ, ಸತೀಶ್ ಜಾರಕಿಹೊಳಿ ಅವರ ಹೆಸರು ತರ್ತಾರೆ. ಈಗ ಇವರು ಕೂಡ ತಂದಿದ್ದಾರೆ. ಯತೀಂದರ್ ಅವರು ಹೇಳಿದ್ದು ಹಿಂದುಳಿದ ವರ್ಗಕ್ಕೆ ಒಬ್ಬ ನಾಯಕ ಬೇಕು. ಹಿಂದುಳಿದ ವರ್ಗಕ್ಕೆ ಸಮರ್ಥವಾಗಿ ಜಾರಕಿಹೊಳಿ ಸಾಹೇಬರು ನಿಭಾಯಿಸುವಷ್ಟು ಅವ್ರ ಶಕ್ತಿ ಇದೆ ಅವರಿಗೆ, ಅವ್ರು ಕೊಡ್ಬೋದು ಅಂತ ಹೇಳಿದ್ದಾರೆ. ಅವರು ಬೇರೆ ಮಾತನ್ನು ಅವ್ರು ಆಡಲಿಲ್ಲ. ಅವರು ಬೇರೆ ಮುಖ್ಯಮಂತ್ರಿ ವಿಚಾರವಾಗಲಿ ಬೇರೆ ವಿಚಾರವಾಗಿ ಅವರು ಮಾತಾಡಲಿಲ್ಲ. ಅವ್ರು ಮಾತಾಡೋದು ಹಿಂದುಳಿದ ವರ್ಗಕ್ಕೆ ಶಕ್ತಿ ತುಂಬುವಂಥ ಒಬ್ಬ ನಾಯಕ ಬೇಕು, ಇವರು ಸಮರ್ಥರಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಏನಿದೆ? ಈ ಸಂದರ್ಭದಲ್ಲಿ ಹೇಳುವಂಥದ್ದು ಸರ್, ಗೊಂದಲ ಉಂಟಾಗಲ್ಲ. ಅದಕ್ಕೆ ಒಳ್ಳೆ ಸರಿತಲ್ಲ. ಹಿಂದುಳಿದ ವರ್ಗಕ್ಕೆ ಯಾರಾದರೂ ನಮ್ಮನ್ನೆಲ್ಲ ಕಾಪಾಡೋರೊಬ್ರು ಬೇಕಲ್ಲ, ಅದರಲ್ಲೇ ಗೊಂದಲ ಏನಾಗ್ತದೆ?